ನಮಸ್ಕಾರ ಎಲ್ಲರಿಗೂ. ಬನ್ನಿ, ಯಾರ್ಯಾರು ಬಿಗ್ ಬಾಸ್ ನೋಡ್ತೀರಾ, ಯಾರು ಈ ವಾರ ನ್ಯಾಮಿನೇಟ್ ಆಗಿರೋ ಸ್ಪರ್ಧಿಗಳು 7 ಜನ ಬಂದ್ಬಿಟ್ಟು ಗಿಲ್ಲಿ, ರಕ್ಷಿತಾ, ಕಾವ್ಯ, ಧ್ರುವಂತ್, ಅಶ್ವಿನಿ, ರಾಶಿಕ್ ಅವರು 7 ಜನ ನ್ಯಾಮಿನೇಟ್ ಆಗಿದ್ದಾರೆ. ಯಾರು ಟಾಪ್ 1 ಇದ್ದಾರೆ, ಯಾರು ಟಾಪ್ 2 ಇದ್ದಾರೆ ಅಂತ ಹೇಳ್ತೀನಿ. ಪ್ರತಿಯೊಂದು ವಿಡಿಯೋ ನೋಡ್ತೀನಿ. ಯಾರ್ಯಾರು ನನ್ನ ಅಕೌಂಟ್ ನೋಡ್ತೀರಾ ಎಲ್ಲ ಫಾಲೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಿದ್ದೀನಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಅಕೌಂಟ್ಗೆ ಫಾಲೋ ಮಾಡಿ. ಮುಂದೆ ನೆಕ್ಸ್ಟ್ ಅಪ್ಡೇಟ್ ಬಿಡ್ತಾ ಇರ್ತೀನಿ, ಪ್ಲೀಸ್ ಫಾಲೋ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ, ಟಾಪ್ 7 ಯಾರಿದ್ದಾರೆ? ಧನು ಅವ್ರು ಬಿಟ್ಟು ಎಲ್ಲ ನಾಮಿನೇಟ್ ಆಗಿದ್ದಾರೆ. 7 ಜನ. ಧನು ಅವರು ಕ್ಯಾಪ್ಟನ್ ಅಲ್ಲ, ಅದಕ್ಕೆ ನಾಮಿನೇಟ್ ಆಗಿಲ್ಲ. ಟಾಪ್ 7 ಯಾರಂದರೆ ಇವರು ಏನೋ ವೋಟಿಂಗಲ್ಲಿ ಪ್ಲೇಸಸಲ್ಲಿ ಹೆಚ್ಚು ಕಮ್ಮಿ ಆಗಿಲ್ಲ. ಅವರು ಟಾಪ್ 7 ಇದ್ದಾರೆ. ತುಂಬ ಸರಿ ಏನೋ ಅವರು, ಆದರೆ ವೋಟಿಂಗ್ ಲಿಸ್ಟಲ್ಲಿ ಭಾಳ ಹೆಚ್ಚು ಕಮ್ಮಿ ಆಗಿದೆ. ಟಾಪ್ 7 ಬಂದುಬಿಟ್ಟು ರಾಶಿಕ್ ಅವರು ಯಾವುದೇ ಹೆಚ್ಚು ಮೇಲೆ ಕೆಳಗೆ ಆಗಿಲ್ಲ. ಇವ್ರ ವೋಟಿಂಗ್ ಲಿಸ್ಟ್ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ಎಷ್ಟಿದೆ ವೋಟು, ಸ್ಟಾರ್ಟಿಂಗಲ್ಲಿ 2% ಇತ್ತು. ಇವಾಗ ಇವ್ರ ವೋಟಿಂಗ್ ಲಿಸ್ಟಲ್ಲಿ ಒಂಚೂರು ಏರುಪೇರು ಆಗಿದೆ ವೋಟಲ್ಲಿ. ಇವ್ರು ಏನಿದ್ರು ಸ್ಥಾನ ಅಂತೂ ಚೇಂಜ್ ಆಗೋಲ್ಲ, ಅಲ್ಲೇ ಇರ್ತಾರೆ. 7ನೇ ಸ್ಥಾನದಲ್ಲೇ ಇರ್ತಾರೆ. 7ನೇ ಸ್ಥಾನ ಬಿಟ್ಟು ಮೇಲೆ ಕೆಳಗೆ ಹೋಗಲ್ಲ ಇವರು. ರಾಶಿಕ್ ಅವರು ಇವರು ಬಂದುಬಿಟ್ಟು 7ನೇ ಸ್ಥಾನದಲ್ಲಿದ್ದಾರೆ. ರಾಶಿಕ್ ಅವರು ಇವತ್ತಿನ ಬೆಳಗ್ಗೆ ವೋಟಿಂಗ್ ಲಿಸ್ಟಲ್ಲಿ ಇವರು ವೋಟ್ ಅಂದರೆ 3.6% ವೋಟ್ ಬಿದ್ದಿದೆ ಇವರಿಗೆ. ಇವರು ಭಾಳ ಕಡಿಮೆ ವೋಟನ್ನು ಪಡೆದಿದ್ದಾರೆ. ಇವರು ವೋಟಿಂಗ್ ಲಿಸ್ಟಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆಗಲ್ಲ ಅಂತ ಪ್ಲೇಸಸಲ್ಲಿ ಇವರು ಹೆಚ್ಚು ಕಮ್ಮಿ ಆಗಲ್ಲ. 7ನೇ ಸ್ಥಾನದಲ್ಲೇ ಇದ್ದಾರೆ. 6ನೇ ಸ್ಥಾನ ಬಂದುಬಿಟ್ಟು 6ನೇ ಸ್ಥಾನ ಬಂದುಬಿಟ್ಟು ನಮ್ಮ ಮುಂಡೇನ್ ರಘು ಅವರು ಇದ್ದಾರೆ. ಇವರು ಏನು ಸ್ಥಾನ ಬದಲಾವಣೆ ಅತಿ ಕಡಿಮೆ ಆಗಿ ವೋಟ್ ಬಿದ್ದಿದೆ. ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ, ಗೊತ್ತಿಲ್ಲ. ಇವರು ತುಂಬ ಕಡಿಮೆ ವೋಟಿಂಗಲ್ಲಿ, ಕಡಿಮೆ ಅಂದರೆ ಕಡಿಮೆ ಇದ್ದಾರೆ. ಇವ್ರ ವೋಟಿಂಗ್ ಲಿಸ್ಟ್ ಬಂದುಬಿಟ್ಟು ಪರ್ಸೆಂಟೇಜ್ ಬಂದುಬಿಟ್ಟು 5.1%. ಇವರು ಈ 6ನೇ ಸ್ಥಾನದಲ್ಲೇ ಇದ್ದಾರೆ. ಎಲ್ಲೂ ಮೇಲೆ ಕೆಳಗೇನೂ ಆಗಿಲ್ಲ. ಮತ್ತು ಇವರು ರಾಶಿಕ್ ಮತ್ತು ರಘು ಅವ್ರ ವೋಟಿಂಗ್ ಲಿಸ್ಟಲ್ಲಿ ರಘು ಅವರೇ ಜಾಸ್ತಿ ಇದ್ದಾರೆ. ರಘು ಅವ್ರ ವೋಟಿಂಗ್ ಲಿಸ್ಟ್ ಮಾಡಲು ಇವ್ರಿಗೆ ಬೇಕಾಗಿದೆ 2.4% ವೋಟ್ ಬೇಕಾಗಿದ್ದಾವೆ. ಇವ್ರು ಕೆಳಗಡೆ ಹಾಕಲು. ಇವರಿಗೆ ವೋಟಿಂಗ್ ಅಂತೂ ಚೆನ್ನಾಗಿ ಬೀಳ್ತಿದ್ದಾವೆ. ಆಲ್ಮೋಸ್ಟ್ ತುಂಬ ಕಡಿಮೆ ಇದ್ದಾವೆ ವೋಟು. 5.1% ವೋಟ್ ಇದ್ದಾವೆ ಇವರಿಗೆ. ಮತ್ತು 6ನೇ ಸ್ಥಾನ ಆಯಿತು. ಮತ್ತು 5ನೇ ಸ್ಥಾನ ಬಂದ್ಬಿಟ್ಟು ಮತ್ತು ನಮ್ಮ ಇವರು ರಾಜಮಾತೆ ಅಶ್ವಿನಿ ಅವರು ಇದ್ದಾರೆ. ರಾಜಮಾತೆ ಅಶ್ವಿನಿ ಅವರಿಗೆ ವೋಟಿಂಗ್ ಲಿಸ್ಟ್ ಬಂದು ಇವರು ಹೆಚ್ಚು ಕಮ್ಮಿ ಏನೂ ಇಲ್ಲ, ತುಂಬ ಕಡಿಮೆ ವೋಟಿಂಗಲ್ಲೇ ಇದ್ದಾರೆ. ತುಂಬಾ ವೋಟ್ ಕಡಿಮೆ ಬಿದ್ದಿದ್ದಾವೆ. ಇವಾಗ ಇವರು ವೋಟಿಂಗ್ ಲಿಸ್ಟ್ ಬಂದುಬಿಟ್ಟು 6% ವೋಟ್ ಇದ್ದಾವೆ ಇವರಿಗೆ. ಇವರು ಮತ್ತು ರಘು ಅವರ ವೋಟಿಂಗ್ ಲಿಸ್ಟೇ ಹೆಚ್ಚು ಕಮ್ಮಿ ಮಾಡೋಕ್ಕೆ ಹೋದರೆ ಇವರು ರಘು ಅವರು 5ನೇ ಸ್ಥಾನ ಬರಲು ಇನ್ನು 5% ವೋಟ್ ಬೇಕಾಗಿದ್ದಾವೆ. 0.5% ವೋಟ್ ಬೇಕಾಗಿದೆ ಇವರಿಗೆ. ಇವರು ಬಂದುಬಿಟ್ಟು 0.5% ಕಂಟಿನ್ಯೂಸ್ ವೋಟ್ ಬಂದುಬಿಟ್ರೆ ಇವರು ರಘು ಅವರು 5ನೇ ಸ್ಥಾನ ಬರ್ತಾರೆ. ಮತ್ತು ಇವರು ಅಶ್ವಿನಿ ಅವರು ಅಲ್ಲೇ ಇದ್ದಾರೆ. ಏನೇ ವೋಟು ಹೆಚ್ಚು ಕಮ್ಮಿ ಏನೋ ಮೇಲೆ ಕೆಳಗೆ ಇಲ್ಲ. ಅವ್ರ ವೋಟಿಂಗ್ ಲಿಸ್ಟಲ್ಲೂ ಜಾಸ್ತಿನೂ ಆಗಿಲ್ಲ, ಅಷ್ಟೇ ಇದ್ದಾರೆ. ಮತ್ತು ಇವರು 4ನೇ ಸ್ಥಾನ ಬಂದುಬಿಟ್ಟು ಧ್ರುವಂತ್ ಅವರು ಅತಿ ಹೆಚ್ಚು ವೋಟ್ ಬಂದಿದ್ದಾವೆ ಇವರಿಗೆ. ತುಂಬ ಚೆನ್ನಾಗೇ ವೋಟ್ ಬಿದ್ದಿದ್ದಾವೆ. ತುಂಬ ಚೆನ್ನಾಗಿ ಹೆಡ್ ಮಾಡ್ತಿದ್ದಾರೆ. ಫಸ್ಟಿಗೆ ಸ್ಟಾರ್ಟಿಂಗಲ್ಲೆಲ್ಲ ಹೆಡ್ ಮಾಡ್ತಿಲ್ಲ. ಇವ್ರು ಕಂಡ್ರೆ ಯಾರಿಗೂ ಇಷ್ಟ ಇರಲಿಲ್ಲ. ಧ್ರುವಂತ್ ಅವ್ರ ಫ್ಯಾನ್ಸು ತುಂಬ ಇಷ್ಟಪಡ್ತಿರ್ಲಿಲ್ಲ ಇವರಿಗೆ. ಇವಾಗ ಬಂದುಬಿಟ್ಟು ಧ್ರುವಂತ್ ಅವ್ರ ಫ್ಯಾನ್ಸ್ಗಳು ಇವರು ಎಂಟರ್ಟೈನ್ಮೆಂಟ್ ನೋಡಿ ಚೆನ್ನಾಗಿ ವೋಟ್ ಮಾಡ್ತಿದ್ದಾರೆ. ಇವರು ವೋಟ್ ಬಂದುಬಿಟ್ಟು 7.2% ವೋಟ್ ಇದ್ದಾವೆ ಇವರಿಗೆ. 7.2% ವೋಟು. ಇವರು ಅಶ್ವಿನಿ ಅವರು ವೋಟಿಂಗ್ ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿ ಇದ್ದಾರೆ. ಅಶ್ವಿನಿ ಅವ್ರಿಗಿಂತ ತುಂಬ ಜಾಸ್ತಿನೇ ಇದ್ದಾರೆ ಇವರು ಧ್ರುವಂತ್ ಅವರು ಬಿಟ್ಟು. ಮತ್ತು 3ನೇ ಸ್ಥಾನ ಬಂದುಬಿಟ್ಟು ಕಾವ್ಯ ಅವರು. ಇವರು ವೋಟಿಂಗು ಚೆನ್ನಾಗಿ ಬರ್ತಿದೆ. ಇತ್ತೀಚೆಗೆ ತುಂಬ ಕಡಿಮೆ ಬರ್ತಿದೆ. ಸ್ಟಾರ್ಟಿಂಗೆಲ್ಲ ತುಂಬ ಚೆನ್ನಾಗಿ ವೋಟಿಂಗ್ ಬಂದಿದ್ದಾವೆ. ಇವಾಗ ತುಂಬ ಕಡಿಮೆ ವೋಟ್ ಇವರಿಗೆ ತುಂಬ ಅಂದರೆ ತುಂಬ ಕಡಿಮೆ ವೋಟ್ ಇದ್ದಾವೆ. ಇವ್ರಿಗೆ ವೋಟ್ ಬಿದ್ದಿದ್ದಾವೆ. ಇವರಿಗೆ ಬಂದುಬಿಟ್ಟು 7.3% ವೋಟಿಂಗ್ ಬಿದ್ದಿದ್ದಾವೆ. ಇವರು ಟಾಪ್ 4ಗೆ ಬರೋ ಚಾನ್ಸಸ್ ಇದೆ.
ಧ್ರುವಂತ್ ಅವರು ಟಾಪ್ 3ಗೆ ಬರೋ ಚಾನ್ಸಸ್ ಇದೆ. ಹಂಗಾಗಿ ಯಾಕಂದರೆ ಇವರು 1% ಓಟಲ್ಲಿ ಲೀಡಲ್ಲಿದ್ದಾರೆ. 7.3% ಓಟು ಕಾವ್ಯ ಅವರಿಗಾದರೆ 7.2% ಓಟ್ ಧ್ರುವಂತ್ ಅವ್ರಿಗೆ. ಧ್ರುವಂತ್ ಅವ್ರಿಗೆ. ಇವರು 1% ಓಟ್ ಬಿದ್ದರೆ ಕಾವೇರು 3ನೇ ಸ್ಥಾನ ಬಿಟ್ಟು 4ನೇ ಸ್ಥಾನ ಬರ್ತಾರೆ. ಇವರು ಯಾಕೋ ಗೊತ್ತಿಲ್ಲ, ಅವ್ರಿಗೆ ಕಾವೇರಿಗೆ ತುಂಬ ಕಡಿಮೆ ಓಟ್ ಬಿದ್ದಿದ್ದಾವೆ. ಮತ್ತು ಟಾಪ್ 2 ಟಾಪ್ 1 ಎಲ್ಲರಿಗೂ ಗೊತ್ತಿರುತ್ತೆ. ಊರಿಗೆ ರಕ್ಷಿತ್ ಅವರು. ಇವರು ವೋಟಿಂಗ್ ಲಿಸ್ಟ್ ಬಂದ್ಬಿಟ್ಟು 10% ವೋಟಿಂಗ್ ಲಿಸ್ಟ್ ಇದೆ, 10% ಇದೆ. ಇವರಿಗೆ ಫಸ್ಟಿಗೆ 8% ಇತ್ತು ವೋಟಿಂಗು. ಇವರು ತುಂಬ ವೋಟಿಂಗ್ ಪಡೆದಿದ್ದಾರೆ, 10%ಗೆ ಬಂದಿದ್ದಾರೆ. ಚೆನ್ನಾಗೇ ವೋಟಿಂಗ್ ಬಿದ್ದಿದೆ ಇವರಿಗೆ, ರಕ್ಷಿತ್ ಅವರು. ಮತ್ತು ಟಾಪ್ ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ ನಟ ಅವರು. ಇವರು ವೋಟಿಂಗ್ ಲಿಸ್ಟಲ್ಲಿ ನೆನ್ನೆ ವೋಟಿಂಗ್ ನೋಡಿದರೆ ಇವರಿಗೆ 18% ವೋಟಿಂಗ್ ಇತ್ತು. ಈಗ ನೋಡಿದರೆ 26% ವೋಟಿಂಗ್ ಲಿಸ್ಟ್ ಇದೆ, ವೋಟ್ ಬಂದಿದ್ದಾವೆ. ಯಾರ್ಯಾರು ಗಿಲ್ಲಿ ನಟ ಅವರು ಹಾಕೋಕ್ಕೆ ಚಾನ್ಸೇ ಇಲ್ಲ. ತುಂಬ 100%ಅಲ್ಲಿ 90% ಹಾಕೋಕ್ಕೆ ಸಾಧ್ಯವೇ ಇಲ್ಲ ಅಂತಿದೆ. ಅವರು ಎಲ್ಲರಷ್ಟು ವೋಟಿಂಗ್ ಬಂದಿರಷ್ಟು ಗಿಲ್ಲಿ ಹೈಯೆಸ್ಟ್ ವೋಟಿಂಗ್ ಇದ್ದಾವೆ. ಮತ್ತು ಟಾಪ್ 1ಅಲ್ಲಿ ಗಿಲ್ಲಿ, ಟಾಪ್ 2ಅಲ್ಲಿ ರಕ್ಷಿತಾ, ಟಾಪ್ 3ಅಲ್ಲಿ ಕಾವ್ಯ, ಟಾಪ್ 4ಅಲ್ಲಿ ಧ್ರುವಂತ್, ಟಾಪ್ 5ಅಲ್ಲಿ ಅಶ್ವಿನಿ, ಟಾಪ್ 6ಅಲ್ಲಿ ರಘು ಅವರು, ಟಾಪ್ 7ಅಲ್ಲಿ ರಾಶಿಕ್ ಅವರು. ಇವತ್ತಿನ ವೋಟಿಂಗ್ ಲಿಸ್ಟ್ ಇಷ್ಟ ಆಗಿತ್ತು. ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.